ಬ್ರೋ ಬೇರೆಯವರ ವಾಟ್ಸಪ್ ಮೆಸೇಜ್ನ ನಮ್ಮ ಫೋನಲ್ಲಿ ನೋಡ್ಬೋದಾ? ನೋಡೋದಾದ್ರೂ ಹೇಗೆ ನೋಡ್ಬೋದು ಅಂತ ನೀವೆಲ್ಲ ತುಂಬ ಜನ ಕಾಮೆಂಟ್ಸನ್ನು ಮಾಡಿ ಕೂಡ ಕೇಳ್ತೀರಿ. ಮತ್ತು ನೀವು ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ ಇದೇ ಕ್ವಶನ್ನ ಸುಮಾರು ಜನ ಕೇಳಿದ್ದಾರೆ. ಮಗ ಬೇರೆಯವರ ವಾಟ್ಸಪ್ ಮೆಸೇಜ್ನ ನನ್ನ ಫೋನಲ್ಲಿ ಯಾವ ಥರ ನೋಡೋದು, ದಯವಿಟ್ಟು ಟ್ರಿಕ್ ಏನಿದ್ರೆ ತಿಳಿಸ್ಕೊಡು ಅಂತ. ಮತ್ತು ಅಷ್ಟೇ ಅಲ್ಲ, ನಿಮ್ಮಲ್ಲೂ ಕೂಡ ನೀವು ತುಂಬ ಜನ ಏನು ಮಾಡ್ತೀರಾ, ನಿಮ್ಮ ಫ್ರೆಂಡಿಗೆ ಕೂಡ ಕೇಳಿರ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಕೂಡ ಕೇಳಿರ್ತಾರೆ, ಮಗ ನಮ್ಮ ಹುಡುಗಿ ಒಂದು ಲಾಸ್ಟ್ 3 ದಿವಸ ಮೆಸೇಜ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಹುಡುಗಿ ಬೇರೆಯವರಿಗೆ ಮೆಸೇಜ್ ಕೂಡ ಮಾಡ್ತಾರೆ. ಸೊ ಅದನ್ನು ನಾನು ತಿಳ್ಕೊಳ್ಳೇಬೇಕು. ಸೊ ಯಾವ ಥರ ಮೆಸೇಜ್ನ ನನ್ನ ಫೋನಲ್ಲಿ ನೋಡೋದು ದಯವಿಟ್ಟು ತಿಳಿಸ್ಕೊಡೋ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದಷ್ಟೇ. ಸೊ ಕಾಮನ್ ಆಗಿ ನೀವು ಮಾತಾಡಿರ್ತೀರಲ್ಲ, ಮತ್ತು ಅದಾದ್ಮೇಲೆ ನೀವು ತುಂಬ ಕಡೆ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ತೀರಾ, ಕ್ರೋಮಲ್ಲಿ ಕೂಡ ಸರ್ಚ್ ಮಾಡ್ತೀರಾ, ಎಲ್ಲೂ ಕೂಡ ಸೊಲ್ಯೂಷನ್ ಸಿಕ್ಕಿರಲ್ಲ. ಲಾಸ್ಟ್ಗೆ ಈ ಒಂದು ವಿಡಿಯೋ ನಿಮಗೆ ರೆಕಮೆಂಡ್ ಕೂಡ ಇರುತ್ತೆ, ನೋಡ್ತಾ ಇದ್ದೀರಾ. ಸೊ ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಒಂದು 4 ವೇಸ್ ಕೂಡ ಇದೆ ಗುರು. ಈ 4 ವೇಸ್ ಇಂದ ಬೇರೆಯವರ ವಾಟ್ಸ್ಆಪ್ ಮೆಸೇಜ್ ನ ತುಂಬಾ ಈಸಿಗೆ ನಿಮ್ಮ ಫೋನಲ್ಲಿ ನೋಡಬಹುದು. ಹೇಗೇನೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೋ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಏನು ಯೋಚನೆ ಮಾಡ್ತಿದ್ದಾರೆ ಗುರು, ಇದೇ ರೀತಿಯ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫ್ರೀಯಾಗಿ ತಿಳ್ಕೊಳ್ತಾ ಇರಬಹುದು. ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಜಸ್ಟ್ ಸಬ್ಸ್ಕ್ರೈಬ್ ಹೊಡಿ ಗುರು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನ ಶುರುವಣ್ಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೀಗಲ್ ಆಗಿ 4 ವೇಸಿಂದ ಯಾವ ತರ ಬೇರೆಯವರ ವಾಟ್ಸ್ಆಪ್ ಅನ್ನ ನಿಮ್ಮ ಫೋನ್ಲಿ ನೋಡಬಹುದು, ಮತ್ತೆ ಅವರ ಒಂದು ಮೆಸೇಜ್ ನ ನಿಮ್ಮ ಫೋನ್ ಆಕ್ಸೆಸ್ ಮಾಡಿ ರೀಡ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನು ತುಂಬಾ ಜನ ಥಿಂಕ್ ಕೂಡ ಮಾಡ್ತಾ ಇರ್ತಾರೆ, ಸೊ ಅವರ ಫೋನ್ ಇಲ್ದಲೆ ಯಾವ ತರ ವಾಟ್ಸ್ಆಪ್ ನ ನೋಡೋದು, ಮತ್ತೆ ಅವರ ವಾಟ್ಸ್ಆಪ್ ನ ಯಾವ ತರ ಈಸಿಗೆ ಹ್ಯಾಕ್ ಮಾಡೋದು, ಜಸ್ಟ್ ಒಂದು ಲಿಂಕ್ ಅನ್ನ ಸೆಂಡ್ ಮಾಡಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಗುರು. ಸೊ ಆ ತರ ಆಗಿದ್ರೆ ಜಸ್ಟ್ ಥಿಂಕ್ ಮಾಡಿ, ಇದುವರೆಗೂ ಎಷ್ಟು ಅಕೌಂಟ್ಸ್ ಗಳು ಹ್ಯಾಕ್ ಆಗ್ತಿತ್ತು ಅಂತ ನೀವೇ ಒಂದ್ಸಲಿ ಥಿಂಕ್ ಮಾಡ್ಬಿಡಿ. ಸೊ ಆ ತರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮುಂಚೆ ಆಗ್ತಾ ಇತ್ತು, ಈಗ ಒಂದು 5-6 ವರ್ಷದ ಹಿಂದೆ ಹೋದ್ರೆ ವಾಟ್ಸ್ಆಪ್ ಅಷ್ಟು ಸೆಕ್ಯೂರ್ ಕೂಡ ಇರ್ತಾ ಇರಲಿಲ್ಲ. ಸೊ ತುಂಬಾ ಜನ ಹ್ಯಾಕ್ ಕೂಡ ಮಾಡ್ಕೊಂಡು ಯೂಸ್ ಕೂಡ ಮಾಡಿದ್ದೆ. ಮತ್ತೆ ನೀವು ತುಂಬಾ ಕಡೆ ನ್ಯೂಸ್ ಅನ್ನ ಕೂಡ ಅವಾಗ ಕೇಳಿದಿರ ಅನ್ಸುತ್ತೆ, ಅಲ್ಲಿ ಅಷ್ಟು ವಾಟ್ಸ್ಆಪ್ ಹ್ಯಾಕ್ ಆಯ್ತು, ಇಲ್ಲಿ ಇಷ್ಟು ವಾಟ್ಸ್ಆಪ್ ಹ್ಯಾಕ್ ಆಯ್ತು ಅಂತ. ಆದ್ರೆ ಈಗ ರೀಸೆಂಟ್ ಆಗಿ ನೀವು ಎಲ್ಲರೂ ನ್ಯೂಸ್ ಅನ್ನ ಕೇಳಿದ್ರೆ ವಾಟ್ಸ್ಆಪ್ ಹ್ಯಾಕ್ ಆಯ್ತು ಅಂತ. ಸೊ ಎಲ್ಲ ಕೆಲವು ಸುದ್ದಿಗಳನ್ನ ಕೇಳಕ್ ಸಿಗುತ್ತೆ. ಆದ್ರೆ ಈಗ ವಾಟ್ಸ್ಆಪ್ ಎಷ್ಟು ಸೆಕ್ಯೂರ್ ಆಗಿದೆ ಅಂದ್ರೆ ಪ್ರತಿಯೊಂದು ಚಾಟ್ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೂಡ ಆಗಿರುತ್ತೆ. ಅಂದ್ರೆ ನೀವು ಖುದ್ದಾಗಿ ಬೇರೆಯವರ ನಡುವೆ ಆಗುವ ಚಾಟ್ ಮತ್ತೆ ಕನ್ವರ್ಸೇಷನ್ ನೀವು ನೋಡಕ್ಕೆ ಆಗೋದಿಲ್ಲ. ನೀವು ಬಿಡಿ ವಾಟ್ಸ್ಆಪ್ ಅದನ್ನ ನೋಡಕ್ ಕೂಡ ಆಗೋದಿಲ್ಲ. ಅಫಿಷಿಯಲ್ ಆಗಿ ಅವರೇ ಹೇಳಿದ್ದಾರೆ, ಏನಕ್ಕೆ ಅಂದ್ರೆ ಚಾಟ್ಸ್ ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರೋದ್ರಿಂದ ಮಧ್ಯಕ್ಕೆ ನಾವೇ ಪ್ರವೇಶ ಮಾಡಿ ಅವರ ಮಾಡೋ ವಿಡಿಯೋ ಕಾಲ್ ಆಗಿರ್ಬೋದು, ಆಡಿಯೋ ಕಾಲ್ ಆಗಿರ್ಬೋದು, ಇಲ್ಲಾಂದ್ರೆ ಮೆಸೇಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ರೀಡ್ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ. ಸೊ ವಾಟ್ಸ್ಆಪ್ ಇಷ್ಟು ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಸೊ ನಾವಿನ್ನ ಜಸ್ಟ್ ಯೂಟ್ಯೂಬ್ ಮತ್ತೆ ಎಲ್ಲೋ ಒಂದು ಆರ್ಟಿಕಲ್ ಅನ್ನ ನೋಡ್ಬಿಟ್ಟು ಅಕೌಂಟ್ ಅನ್ನ ಹ್ಯಾಕ್ ಮಾಡಕ್ ಚಾನ್ಸ್ ಇದೆಯಾ? ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಚಾನ್ಸ್ ಇದೆ, ಬಟ್ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರ ಕೈಲಿ ಇದೆಲ್ಲ ಹ್ಯಾಕ್ ಮಾಡಕ್ಕಾಗಲ್ಲ. ಅದೇನಿದ್ರು ಕೂಡ ದೊಡ್ಡ ಹ್ಯಾಕರ್ಸ್ ಇರ್ತಾರಲ್ಲ, ಅವರಿಂದ ಸಾಧ್ಯ. ಸೊ ನಾವು ಅಷ್ಟು ಈಸಿಗೆ ಬೇರೆಯವರ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ನೋಡೋಕೆ ಆಗೋದಿಲ್ಲ. ಸೊ ಇದು ಇಲ್ಲಿಗಲ್ ಕೂಡ ಆಗಿರುತ್ತೆ. ಸೊ ನೀವೀಗ ಕೇಳ್ಬೋದು, ಗುರು ನೀನೇ 4 ವೇಸಿಂದ ಯಾವ ತರ ಬೇರೆಯವರ ವಾಟ್ಸ್ಆಪ್ ಮೆಸೇಜ್ ನೋಡೋದು ಅಂತ ಹೇಳ್ದಲ್ಲ ಅಂತ. ಸೊ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಕೂಡ ಲೀಗಲ್ ಆಗಿರುತ್ತೆ. ಮತ್ತೆ ವಾಟ್ಸ್ಆಪ್ ಅವರು ಈ ಆಪ್ಷನ್ ಕೂಡ ಬಿಟ್ಟಿದ್ದಾರೆ, ಬೇರೆ ವಾಟ್ಸ್ಆಪ್ ನ ನೀವು ನಿಮ್ಮ ಫೋನ್ ಅಲ್ಲಿ ನೋಡಬಹುದು ಅವರ ಪರ್ಮಿಷನ್ ಇಂದ. ಸೊ ಮೊದಲನೇದಾಗಿ ವಾಟ್ಸ್ಆಪ್ ವೆಬ್, ಇದೆಲ್ಲ ಕೂಡ ನಿಮ್ಮ ಪಾರ್ಟ್ನರ್ ನ ಪರ್ಮಿಷನ್ ಇತ್ತು ಅಂದ್ರೆ ತುಂಬಾ ಈಸಿಯಾಗಿ ನೀವು ಅವರ ಮೆಸೇಜ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಏನಕ್ಕೆ ಅಂದ್ರೆ ಅವರ ಪರ್ಮಿಷನ್ ಕೂಡ ಇರುತ್ತೆ, ನೀವು ತುಂಬಾ ಈಸಿಗೆ ಅವರ ಮೆಸೇಜ್ ನ ರೀಡ್ ಮಾಡಬಹುದು. ಈ ಒಂದು ವಾಟ್ಸ್ಆಪ್ ವೆಬ್ ಇಂದ ನೀವು ಬೇರೆಯವರ ವಾಟ್ಸ್ಆಪ್ ಮೆಸೇಜ್ ನ ನಿಮ್ಮ ಫೋನ್ ಅಲ್ಲಿ ನೋಡ್ಬೇಕು ಅಂದ್ರೆ ಜಸ್ಟ್ ಕ್ರೋಮ್ ಗೆ ಹೋಗಿ ಸರ್ಚ್ ಮಾಡಿ ವಾಟ್ಸ್ಆಪ್ ವೆಬ್ ಅಂತ. ಅದಾದ್ಮೇಲೆ ಅಲ್ಲೊಂದು ವಾಟ್ಸ್ಆಪ್ ಅವ್ರದೊಂದು ಅಫಿಷಿಯಲ್ ಆದ ವೆಬ್ಸೈಟ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಲ್ಲೊಂದು QR ಕೋಡ್ ಕೂಡ ಕಾಣುತ್ತೆ. ಆ ಒಂದು QR ಕೋಡ್ ನ ನಿಮ್ಮ ಪಾರ್ಟ್ನರ್ ಫೋನ್ ಇಂದ ಅದನ್ನ ಸ್ಕ್ಯಾನ್ ಮಾಡಿ, ಅದಾದ್ಮೇಲೆ ಇನ್ಸ್ಟೆಂಟ್ ಗೆ ಆ ಒಂದು ವಾಟ್ಸ್ಆಪ್ ನಿಮ್ಮ ಲ್ಯಾಪ್ಟಾಪ್ ಗೆ ಬಂದ್ಬಿಡುತ್ತೆ. ನೀವು ತುಂಬಾ ಈಸಿಗಳಿಂದ ಮೆಸೇಜ್ ನ ಆಕ್ಸೆಸ್ ಕೂಡ ಮಾಡಬಹುದು. ಇದು ಮೊದಲನೇ ವೇ ಕೂಡ ಇದೆ. ಇನ್ನ ಎರಡನೇದಾಗಿ ನಿಮ್ಮ ಫೋನ್ ಅಲ್ಲಿ ವಾಟ್ಸ್ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾರ ವಾಟ್ಸ್ಆಪ್ ನ ನಿಮ್ಮ ಫೋನ್ ಅಲ್ಲಿ ನೋಡ್ಬೇಕು, ಸಿಂಪಲ್ ಆಗಿ ಆ ಒಂದು ನಂಬರ್ ಎಂಟರ್ ಮಾಡಿ, ಅದಾದ್ಮೇಲೆ ಅವರ ಫೋನ್ ಇಂದ OTP ನ, ಅದಾದ್ಮೇಲೆ ಅವರ ಪರ್ಮಿಷನ್ ಇಂದ OTP ನ ನಿಮ್ಮ ಫೋನ್ಗೆ ಇಸ್ಕೊಳ್ಳಿ. ಅದಾದ್ಮೇಲೆ ತುಂಬಾ ಈಸಿಗೆ ಲಾಗಿನ್ ಮಾಡ್ಕೊಂಡು ನೀವು ವಾಟ್ಸ್ಆಪ್ ನ ಆಕ್ಸೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇನ್ನ ಮೂರನೇದಾಗಿ ನಿಮ್ಮ ಫೋನ್ ಮತ್ತೆ ವಾಟ್ಸ್ಆಪ್ ಅನ್ನ ಇನ್ಸ್ಟಾಲ್ ಮಾಡಿ. ಈಗ ಅವರ ನಂಬರ್ ಕೂಡ ಬೇಡ, ತುಂಬಾ ಈಸಿ. ನೀವು ಜಸ್ಟ್ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮೂಲಕ ವಾಟ್ಸ್ಆಪ್ ನ ಅಂದ್ರೆ ಬೇರೆಯವರ ವಾಟ್ಸ್ಆಪ್ ನ ನಿಮ್ಮ ಫೋನ್ ಲಾಗಿನ್ ಕೂಡ ಮಾಡ್ಕೊಬಹುದು. ಹೇಗೆ ಅಂದ್ರೆ ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡೋದು ಮೇಲ್ಗಡೆ 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಲಿಂಕ್ ಆಸ್ ಕಂಪನಿ ಅಂಡ್ ಡಿವೈಸ್ ಅಂತ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಒಂದು QR ಕೋಡ್ ಕೂಡ ಕಾಣುತ್ತೆ. ಜಸ್ಟ್ ನಿಮ್ಮ ಪಾರ್ಟ್ನರ್ ಫೋನ್ ಇಂದ ಆ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ದಂಗೆ ಈಗಲೂ ಕೂಡ ತುಂಬಾ ಈಸಿ ನೀವು ಅವರ ವಾಟ್ಸ್ಆಪ್ ನ ನಿಮ್ಮ ಫೋನ್ ಅಲ್ಲಿ 1 ಸೆಕೆಂಡ್ ಗೆ ಆಕ್ಸೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇನ್ನ ನಾಲ್ಕನೇದಾಗಿ ನೀವೆಲ್ಲ ದೂರ ಇರ್ತೀರಾ ಅನ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ನ ವಾಟ್ಸ್ಆಪ್ ನ ಕೇವಲ ಒಂದು 2 ಚಾಟ್ ನ ಕನ್ವರ್ಸೇಷನ್ ನೀವು ನೋಡ್ಬೇಕಾಗಿರುತ್ತೆ. ಸೊ ಎಂಟರ್ ವಾಟ್ಸ್ಆಪ್ ನೋಡೋ ಅಗತ್ಯ ಇಲ್ಲ. ಸೊ ಜಸ್ಟ್ ನೀವು ಅವರ ಪರ್ಮಿಷನ್ ತಗೊಂಡು ಆ 2 ಚಾಟ್ ನ ಕನ್ವರ್ಸೇಷನ್ ಬ್ಯಾಕಪ್ ನ ತುಂಬಾ ಈಸಿಯಾಗಿ ನೀವು ತಗೋಬಹುದು. ಹೇಗೆ ಅಂದ್ರೆ ನಿಮ್ಗೆ ಯಾವ ಚಾಟ್ ನ ಬ್ಯಾಕಪ್ ಬೇಕು, ಸಿಂಪಲ್ ಆಗಿ ಆ ಚಾಟ್ ನ ಓಪನ್ ಮಾಡ್ಕೊಂಡು ಸಿಂಪಲ್ ಆಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಬಹುದು ಎಕ್ಸ್ಪೋರ್ಟ್ ಚಾಟ್ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲೇ ಶೇರ್ ಐಕನ್ ಕೂಡ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕಾಂಟ್ಯಾಕ್ಟ್ ತುಂಬಾ ಈಸಿಗೆ ಅವರ ಫೋನ್ ಇಂದ ನೀವು ಶೇರ್ ಕೂಡ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ PDF ಅಲ್ಲಿ ಕೂಡ ಬಂದ್ಬಿಡುತ್ತೆ. ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಂಡು ತುಂಬಾ ಈಸಿಗೆ ಏನೇನು ಚಾಟ್ ಮಾಡಿದ್ರೆ ಅಂತ ನೀವು ಅಲ್ಲಿಂದ ಚೆಕ್ ಕೂಡ ಮಾಡಬಹುದು. ಇದು 4 ಲೀಗಲ್ ಆಗಿರೋ ವೇಸ್ ಕೂಡ ಆಗಿದೆ. ಈ 4 ವೇಸ್ ನೀವು ಅವರ ಪರ್ಮಿಷನ್ ಮೂಲಕ ತುಂಬಾ ಈಸಿಯಾಗಿ ನೀವು ಅವರ ವಾಟ್ಸ್ಆಪ್ ನ ಆಕ್ಸೆಸ್
ಮಾಡ್ಬೋದು. ಇದನ್ನ ಬಿಟ್ಟು ಯಾರು ಕೂಡ ಇಲ್ಲಿಗಲ್ ಆಗಿ ವಾಟ್ಸಪ್ನ ಚೆಕ್ ಮಾಡೋದು ಮತ್ತೆ ವಾಟ್ಸಪ್ನ ಹ್ಯಾಕ್ ಮಾಡೋಕ್ಕೆ ಟ್ರೈ ಕೂಡ ಮಾಡಬೇಡಿ. ಇನ್ ಕೇಸ್ ಅವ್ರು ನಿಮ್ಮ ಮೇಲೆ ಕೇಸ್ ಮಾಡಿದ್ರು ಅಂದ್ರೆ ನೀವು ಒಳಗೋಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಈ 4 ವಯಸ್ಸಿಂದ ಅವರ ಪರ್ಮಿಷನ್ ತಗೊಂಡು ಆಕ್ಸೆಸ್ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿರ್ತೀರಾ, ಅವರು ಕೂಡ ಹ್ಯಾಪಿ ಆಗಿರ್ತಾರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಿಗಾರು ಅವಶ್ಯಕತೆ ಇತ್ತು ಅಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.